ಹೊಂಬಾಳೆ ಫಿಲ್ಮ್ಸ್ ಕನ್ನಡದಲ್ಲಿ ಇತ್ತೀಚೆಗೆ ಅತಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದಂತಹ ಸಂಸ್ಥೆ. ಹೊಂಬಾಳೆ ಸಂಸ್ಥೆ ಕನ್ನಡಕ್ಕೆ ಕಾಲಿಟ್ಟಿದ್ದು 2014ರಲ್ಲಿ. ಅದು ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ. ಅದಾದ ನಂತರ ಅವರು ಮಾಡಿದ ಎರಡನೇ ಸಿನಿಮಾ ಯಾವುದು ಅಂತಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ರಾಜಕುಮಾರ ಅನ್ನುವಂತಹ. ಹೊಂಬಾಳೆ ಸಂಸ್ಥೆ ಅನ್ನುವಂತಹ ಹೆಸರು ಮುಂಚೂಣಿಗೆ ಮುನ್ನೆಲೆಗೆ ಬಂದಿದ್ದು ಅದು KGF ಅನ್ನುವಂತಹ ಸಿನಿಮಾ ಮೂಲಕ. ಇಷ್ಟೆಲ್ಲವನ್ನೂ ಮಾಡಿದಂತಹ ಹೊಂಬಾಳೆ ಸಂಸ್ಥೆ ದಿಢೀರ್ನೆ ಸೈಲೆಂಟ್ ಆಯಿತು. ಯಾಕೆ? ಹೊಂಬಾಳೆ ಸಂಸ್ಥೆ ಪ್ರಶಾಂತ್ ನೀಲ್ ಮತ್ತು ಯಶ್ ಅವರ ಮಧ್ಯದಲ್ಲಿ ಏನೋ ಒಂದು ಕಡೆ ಮನಸ್ತಾಪಗಳಾಯಿತು. ಹಾಗಾಗಿ ಯಶ್ ಅವರು ಹೋದ ನಂತರ ಮತ್ತೊಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ ಹುಟ್ಕೊಳ್ತಾರೆ, ಅವರು ರಿಷಬ್ ಶೆಟ್ಟಿ. ಕಾಂತಾರ ಚಾಪ್ಟರ್ 1 ಬಂದ ಮೇಲೆ ರಿಷಬ್ ಶೆಟ್ಟಿ ಅವರು ಕೂಡ ಹೊಂಬಾಳೆ ಜೊತೆಯಲ್ಲಿ ಮುನಿಸನ್ನು ಮಾಡಿಕೊಂಡ್ರು. ಸಿನಿಮಾ ಆಗಲಿಕ್ಕೆ ಮೊದಲ ಕರ್ತೃ ಯಾರು ಅಂತಂದ್ರೆ ಅವರು ನಿರ್ಮಾಪಕರು. ಮುಂದಿನ ದಿನಗಳಲ್ಲಿ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಕನ್ನಡದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಹೊಂಬಾಳೆ ಫಿಲ್ಮ್ಸ್ ಕನ್ನಡದಲ್ಲಿ ಇತ್ತೀಚೆಗೆ ಅತಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದಂತಹ ಸಂಸ್ಥೆ ಮತ್ತು ಇಡೀ ಕನ್ನಡ ಚಿತ್ರರಂಗಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನು ತಂದುಕೊಟ್ಟಂತಹ ಸಂಸ್ಥೆ. ಎಸ್, ಅಫ್ಕೋರ್ಸ್ ಕನ್ನಡ ಚಿತ್ರರಂಗ ಕಳೆದ 80 ವರ್ಷಗಳಿಂದಲೂ ಕೂಡ ಬೆಳ್ಕೊಂಡು ಬಂದಿದೆ. ಆದರೆ ಇತ್ತೀಚಿನ ಈ ಬದಲಾದ ಪರಿಸ್ಥಿತಿಯಲ್ಲಿ ಕರ್ನಾಟಕಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಫೇಮನ್ನು, ರಾಷ್ಟ್ರ ಮಟ್ಟದ ಜಾಗತಿಕ ಮಟ್ಟದ ಫೇಮನ್ನು ತಂದುಕೊಟ್ಟಂತಹ ಸಂಸ್ಥೆ ಅದು ಹೊಂಬಾಳೆ ಸಂಸ್ಥೆ, ನಿರ್ಮಾಣ ಸಂಸ್ಥೆ. ಕನ್ನಡದಲ್ಲಿ ಇಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನು ಕೊಟ್ಟಂತಹ ಸಂಸ್ಥೆ. ಮೊದಲನೇದಾಗಿ ರಾಜಕುಮಾರ 75 ಕೋಟಿ ಕಲೆಕ್ಷನ್ ಮಾಡಿದ ಕನ್ನಡದ ಮೊಟ್ಟ ಮೊದಲ ಸಿನಿಮಾ. ಅದಾದ ನಂತರ KGF 1000 ಕೋಟಿ ಕ್ಲಬ್ ಸೇರಿದಂತಹ ಸಿನಿಮಾ. ಕಾಂತಾರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಸಿನಿಮಾ. ಸಲಾರ್, ಮಹಾವತಾರ್ ನರಸಿಂಹ ಆನಿಮೇಟೆಡ್ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲೇ ತಯಾರಾಗಿ 250 ಕೋಟಿ ಗಳಿಸಿದ ಮೊಟ್ಟ ಮೊದಲ ಸಿನಿಮಾ. ನೋಡಿ ಎಷ್ಟೆಲ್ಲ ದಾಖಲೆಗಳನ್ನು ಹೊಂಬಾಳೆ ಫಿಲ್ಮ್ಸ್ ತಮ್ಮ ಬ್ಯಾನರ್ನಲ್ಲಿ ಬಂದಂತಹ ಸಿನಿಮಾಗಳ ಮೂಲಕ ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ಹೊಂಬಾಳೆ ಫಿಲ್ಮ್ಸ್ ಸೈಲೆಂಟ್ ಆಯ್ತಾ? ಯಾಕೆ ಹೊಂಬಾಳೆ ಫಿಲ್ಮ್ಸ್ನಲ್ಲಿ ಹೊಸ ಸಿನಿಮಾಗಳು ಘೋಷಣೆ ಆಗ್ತಿಲ್ಲ? ಇನ್ನು ಮುಂದೆ ಹೊಂಬಾಳೆ ಫಿಲ್ಮ್ಸ್ ಸಿನಿಮಾಗಳನ್ನು ಮಾಡೋದಿಲ್ವಾ? ಏನಾಗ್ತಿದೆ ಹೊಂಬಾಳೆ ಫಿಲ್ಮ್ಸ್ನಲ್ಲಿ? ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ನಾನು ಮಾತಾಡ್ತಾ ಹೋಗ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮುಂದೆ ಬರುವಂತಹ ಪ್ರತಿಯೊಂದು ಕಂಟೆಂಟ್ನ ಅಪ್ಡೇಟ್ಗಾಗಿ ತಪ್ಪದೆ ಬೆಲ್ ಬಟನನ್ನು ಒತ್ತಿ. ಲೆಟ್ಸ್ ಇನ್. ಹೊಂಬಾಳೆ ಸಂಸ್ಥೆ 2018ರಲ್ಲಿ ಬಂದಂತಹ KGF ಅನ್ನುವಂತಹ ಸಿನಿಮಾ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಅನ್ನುವಂತಹ ಕಾನ್ಸೆಪ್ಟನ್ನು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಲಿಕ್ಕೆ ಕಾರಣವಾದಂತಹ ಸಂಸ್ಥೆ. ಅದಕ್ಕೂ ಮೊದಲು 2017ರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ ರಾಜಕುಮಾರ ಅನ್ನುವಂತಹ ಸಿನಿಮಾವನ್ನು, ಹೆಮ್ಮೆಯ ಸಿನಿಮಾವನ್ನು ಕೊಟ್ಟಂತಹ ಸಂಸ್ಥೆ. ಕನ್ನಡದಲ್ಲಿ ಮೊಟ್ಟ ಮೊದಲ 50 ಕೋಟಿ ಮತ್ತು 75 ಕೋಟಿ ಗಳಿಕೆ ಮಾಡಿದಂತಹ ಸಿನಿಮಾ ರಾಜಕುಮಾರ. ಅಲ್ಲಿಂದಲೇ ಶುರುವಾಗುತ್ತೆ ಹೊಂಬಾಳೆ ಸಂಸ್ಥೆಯ ಯಶಸ್ಸಿನ ಜರ್ನಿ. ಹೊಂಬಾಳೆ ಸಂಸ್ಥೆ ಕನ್ನಡಕ್ಕೆ ಕಾಲಿಟ್ಟಿದ್ದು 2014ರಲ್ಲಿ. ಅದು ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ ನಿನ್ನಿಂದಲೇ ಅನ್ನುವಂತಹ ಸಿನಿಮಾ ಮೂಲಕ. ಅದು ಅಷ್ಟು ದೊಡ್ಡ ಯಶಸ್ಸನ್ನು ಗಳಿಸೋದಿಲ್ಲ, ಸಿನಿಮಾ ಯಶಸ್ಸು ಗಳಿಸೋದಿಲ್ಲ. ಆ ಕಾಲಕ್ಕೆ 8-10 ಕೋಟಿ ಬಜೆಟ್ನಲ್ಲಿ ಸಿನಿಮಾವನ್ನು ಮಾಡಿದ್ರು. ಆ ಕಾಲಕ್ಕೆ ಕನ್ನಡದಲ್ಲಿ 3-4 ಕೋಟಿಯಲ್ಲೇ ಸಿನಿಮಾ ಮಾಡ್ತಾ ಇದ್ದಂತಹ ಕಾಲ, ಸ್ಟಾರ್ ನಟರ ಸಿನಿಮಾ. ಆ ಕಾಲಕ್ಕೆ ಅವರು 8-10 ಕೋಟಿ ಹಾಕಿ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾವನ್ನು ಮಾಡಿದ್ರು. ಅದು ಯಶಸ್ಸಾಗಲಿಲ್ಲ. ಅದಾದ ನಂತರ ಅವರು ಮಾಡಿದ ಎರಡನೇ ಸಿನಿಮಾ ಯಾವುದು ಅಂತಂದರೆ ಅದು ಪುನೀತ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ರಾಜಕುಮಾರ ಅನ್ನುವಂತಹ ಸಿನಿಮಾ. ಅದಾದ ನಂತರ ಬಂದಿದ್ದು ಮಾಸ್ಟರ್ ಪೀಸ್. ಅದು ಒಂದು ಮಟ್ಟಕ್ಕೆ ಸುದ್ದಿ ಆಯಿತು. ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರರಂಗಕ್ಕೆ ನ್ಯಾಷನಲ್ ಫೇಮ್ ತಂದುಕೊಟ್ಟಿದ್ದು ಮತ್ತು ಹೊಂಬಾಳೆ ಸಂಸ್ಥೆ ಅನ್ನುವಂತಹ ಹೆಸರು ಮುಂಚೂಣಿಗೆ ಮುನ್ನೆಲೆಗೆ ಬಂದಿದ್ದು ಅದು KGF ಅನ್ನುವಂತಹ ಸಿನಿಮಾ ಮೂಲಕ. ಎಸ್, ಪ್ರಶಾಂತ್ ನೀಲ್ ಅವರು ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಜುಗಲ್ಬಂದಿಯಲ್ಲಿ ಆ ಸಿನಿಮಾ ಬಹಳ ಅದ್ಭುತವಾಗಿ ಮೂಡಿ ಬಂತು. ಆದರೆ ಆ ಸಿನಿಮಾಗೆ ಬಂಡವಾಳ ಹೂಡುವ ನಿರ್ಧಾರವನ್ನು ಮಾಡಿದ್ದು, ಆ ಕಾಲಕ್ಕೆ 50 ಕೋಟಿ ಸಿನಿಮಾ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ದು ಅದು ಹೊಂಬಾಳೆ ಸಂಸ್ಥೆ. ಅದಾದ ಮೇಲೆ ಎರಡನೇ ಪಾರ್ಟ್ ಬರುತ್ತೆ, ಅದು 1000 ಕೋಟಿ ಕ್ಲಬ್ಬನ್ನು ಸೇರುತ್ತೆ. ಆ ಮಧ್ಯದಲ್ಲಿ ಕಾಂತಾರ ಬರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಸಿನಿಮಾ ಪ್ಯಾನ್ ಇಂಡಿಯಾ ರೀಚ್ ಆಗುತ್ತೆ, 400 ಕೋಟಿಗೂ ಅಧಿಕ ಗಳಿಕೆಯನ್ನು ಮಾಡುತ್ತೆ. ಅದಾದಮೇಲೆ ಕಳೆದ ವರ್ಷ ಕಾಂತಾರ ಚಾಪ್ಟರ್ 1 ಬಂತು, ಆಲ್ಮೋಸ್ಟ್ 800+ ಕ್ರೋರ್ ಗಳಿಕೆಯನ್ನು ಮಾಡಿತು. ಅದೇ ಪ್ರಶಾಂತ್ ನೀಲ್ ತೆಲುಗುಗೆ ಹೋಗಿ ಸಿನಿಮಾ ಮಾಡಿದ್ರು, ಅದನ್ನೇ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿತು. ಸಲಾರ್ ಅನ್ನುವಂತಹ ಸಿನಿಮಾ ಅದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಯಿತು. ಈ ಮಧ್ಯೆ ಹಲವಾರು ಸಿನಿಮಾಗಳನ್ನು ಹೊಂಬಾಳೆ ಸಂಸ್ಥೆ ಮಾಡಿದೆ. ಅದು ಯುವ ಸಿನಿಮಾ ಇರ್ಬೋದು, ರಾಘವೇಂದ್ರ ಸ್ಟೋರ್ಸ್ ಇರ್ಬೋದು, ಧೂಮಮ್ ಇರಬಹುದು, ರಘುತಥ ಅನ್ನುವಂತಹ ಸಿನಿಮಾ ಇರಬಹುದು, ಅನೇಕ ಸಿನಿಮಾಗಳನ್ನು ಮಾಡಿದೆ. ಅದರ ಮಧ್ಯದಲ್ಲಿ ಮಹಾವತಾರ್ ನರಸಿಂಹ ಅನ್ನುವಂತಹ ಆನಿಮೇಟೆಡ್ ಸಿನಿಮಾವನ್ನು ಮಾಡಿದ್ರು. ಅದು ಭಾರತೀಯ ಚಿತ್ರರಂಗದಲ್ಲಿ ಭಾರತೀಯ ನೆಲದಲ್ಲಿ ನಿರ್ಮಾಣ ಆದಂತಹ ಆನಿಮೇಟೆಡ್ ಸಿನಿಮಾ 250 ಕೋಟಿ ಗಳಿಕೆ ಮಾಡಿದ ಮೊಟ್ಟ ಮೊದಲ ಸಿನಿಮಾ. ಅದು ಕೂಡ ಹೊಂಬಾಳೆ ಸಂಸ್ಥೆಗೆ ಆ ಕೀರ್ತಿ ಸಲ್ಲುತ್ತೆ. ಇಷ್ಟೆಲ್ಲವನ್ನೂ ಮಾಡಿದಂತಹ ಹೊಂಬಾಳೆ ಸಂಸ್ಥೆ ದಿಢೀರ್ನೆ ಸೈಲೆಂಟ್ ಆಯಿತು. ಯಾಕೆ? ಇತ್ತೀಚೆಗೆ ಅವರ ಹೊಸ ಸಿನಿಮಾಗಳು ಅನೌನ್ಸ್ ಆಗಿಲ್ಲ. ಇಲ್ಲಿ ಬಹಳ ಪ್ರಮುಖವಾಗಿ
ಇಬ್ಬರ ಹೆಸರನ್ನು ಅಥವಾ 2 ಸಿನಿಮಾಗಳ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ಎಲ್ಲರೂ ಕೂಡ. ನಾನು ಅದನ್ನೇ ಮಾಡ್ತೀನಿ. ಒಂದು ರಾಕಿಂಗ್ ಸ್ಟಾರ್ ಯಶ್, ಮತ್ತೊಂದು ರಿಷಬ್ ಶೆಟ್ಟಿ. KGF ಅನ್ನುವಂತಹ ಸಿನಿಮಾ ಮೂಲಕ ಪ್ರಶಾಂತ್ ನೀಲ್ ದೊಡ್ಡ ನಿರ್ದೇಶಕರಾಗಿ ಹೊರಹೊಮ್ಮುತ್ತಾರೆ. ಅದಾದ ನಂತರ ಹೊಂಬಾಳೆ ಬ್ಯಾನರ್ನಲ್ಲೇ ಸಲಾರ್ ಸಿನಿಮಾ ಮಾಡ್ತಾರೆ. ಆದರೆ ಈಗ ಅವರು ತೆಲುಗಿಗೆ ಹೋಗಿ ಬೇರೆ ಬ್ಯಾನರ್ನಲ್ಲಿ ಬೇರೆ ಸ್ಟಾರ್ಗಳನ್ನು ಹಾಕ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ KGF ಆದಮೇಲೆ KGF 3ನ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಆಗುವ ಹೊತ್ತಿನಲ್ಲೇ ಹೊಂಬಾಳೆ ಸಂಸ್ಥೆ, ಪ್ರಶಾಂತ್ ನೀಲ್ ಮತ್ತು ಯಶ್ ಅವರ ಮಧ್ಯದಲ್ಲಿ ಏನೋ ಒಂದು ಕಡೆ ಒಂದಷ್ಟು ಗೊಂದಲಗಳಾಯಿತು, ಮನಸ್ತಾಪಗಳಾಯಿತು. ಹಾಗಾಗಿ ಯಶ್ ಅವರು ಹೊರಗಡೆ ಹೋದರು, ತಮ್ಮದೇ ಬ್ಯಾನರ್ನ ಹುಟ್ಟು ಹಾಕಿದರು. ಇನ್ನೊಂದು ದೊಡ್ಡ ಸಂಸ್ಥೆಯ ಜೊತೆ ಸಿನಿಮಾ ಮಾಡೋದಕ್ಕೆ, ಟಾಕ್ಸಿಕ್ ಮಾಡೋದಕ್ಕೆ ಹೋದರು. ರಾಮಾಯಣ ಸಿನಿಮಾದ ಪ್ರಾಜೆಕ್ಟ್ಗೆ ಎಂಟ್ರಿ ಆದರು. ಅಲ್ಲೂ ಕೂಡ ತಮ್ಮನ್ನು ತಾವು ಪ್ರೊಡ್ಯೂಸರ್ ಅಂತ ಗುರುತಿಸ್ಕೊಂಡ್ರು. ಇದೆಲ್ಲವೂ ಆಯಿತು. ಅಲ್ಲಿ ಹೊಂಬಾಳೆಯಿಂದ ಪ್ಯಾನ್ ಇಂಡಿಯಾ ಸ್ಟಾರ್ ಆದಂತಹ ಯಶ್ ಅವರು ಹೊರಗಡೆ ಹೋದರು. ನೆಕ್ಸ್ಟ್ ಯಾರು ಅನ್ನುವಂತಹ ಪ್ರಶ್ನೆ ಬಂದಾಗ ದಿಢೀರ್ನೆ ಆಕಸ್ಮಿಕವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಂತಾರ ಅನ್ನುವಂತಹ ಮತ್ತೊಂದು ಸಿನಿಮಾ ಬರುತ್ತೆ. ಆಗ ಯಶ್ ಅವರು ಹೋದ ನಂತರ ಮತ್ತೊಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ ಹುಟ್ಕೊಳ್ತಾರೆ, ಅವರು ರಿಷಬ್ ಶೆಟ್ಟಿ. ಕಾಂತಾರ ಚಾಪ್ಟರ್ 1 ಬಂದ ಮೇಲೆ ರಿಷಬ್ ಶೆಟ್ಟಿ ಅವರು ಕೂಡ ಹೊಂಬಾಳೆ ಜೊತೆಯಲ್ಲಿ ಮುನಿಸನ್ನು ಮಾಡಿಕೊಂಡ್ರು, ಮನಸ್ತಾಪ ಆಯಿತು. ಅವರು ಕೂಡ ಈಗ ಹೊರಗಡೆ ಹೋದರು. ಮುಂಬರುವ ಸಿನಿಮಾಗಳನ್ನು ತಮ್ಮದೇ ಬ್ಯಾನರ್ನಲ್ಲಿ ಅಥವಾ ಬೇರೆ ಬೇರೆ ಬ್ಯಾನರ್ನಲ್ಲಿ ಮಾಡೋದಕ್ಕೆ ನಿರ್ಧರಿಸಿದ್ರು ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನುವಂತಹ ಮಾತಿದೆಯಲ್ಲ, ಅದು ನಿಜ. ಯಾಕಂದರೆ ಇದೆಲ್ಲ ಚರ್ಚೆಗಳಿದೆ, ಅದು ನಿಜ ಕೂಡ ಹೌದು. ಇದೆಲ್ಲ ಆಗಿದ್ದರಿಂದಾಗಿಯೇ ಹೊಂಬಾಳೆ ಸಂಸ್ಥೆ ಸೈಲೆಂಟ್ ಆಯಿತಾ? ಮುಂಬರುವ ಆಲೋಚನೆಗಳೇನಿತ್ತು, ಪ್ಯಾನ್ ಇಂಡಿಯಾ ಮಾಡುವಂಥ ಆಲೋಚನೆಗಳು ಅದು ನಿಂತು ಹೋಯ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಇರಬಹುದು, ತಕ್ಷಣಕ್ಕೆ ಸ್ಲೋ ಆಗಿರಬಹುದು. ಆದರೆ ನನಗನ್ಸೋದು ಕನ್ನಡದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿದಂತಹ ನಿರ್ಮಾಣ ಸಂಸ್ಥೆಗಳಿದೆಯಲ್ಲ, ಯಾವತ್ತೂ ಕೂಡ ಸ್ಟಾರ್ ನಟರನ್ನು ಅಥವಾ ಸ್ಟಾರ್ ನಿರ್ದೇಶಕರನ್ನು ನಂಬಿಕೊಂಡು ಸಿನಿಮಾ ಮಾಡಿಲ್ಲ. ಯಾಕಂದರೆ ಯಶ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದು ಹೊಂಬಾಳೆಯಿಂದ ಬಂದಂತಹ KGF ಸಿನಿಮಾದಿಂದ, ರಿಷಬ್ ಶೆಟ್ಟಿ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದು ಹೊಂಬಾಳೆ ಬ್ಯಾನರ್ನಿಂದ ಬಂದಂತಹ ಕಾಂತಾರ ಸಿನಿಮಾದಿಂದ. ಅಷ್ಟು ದೊಡ್ಡ ಬಜೆಟ್ನಲ್ಲಿ ಸಿನಿಮಾ ಮಾಡುವಂತಹ ಗಟ್ಟಿತನ, ದಿಟ್ಟತನ ಯಾರಿಗೆ ಇರುತ್ತೆ ಅಂದರೆ ಅದು ನಿರ್ಮಾಪಕರಿಗೆ. ಅಣ್ಣವರು ಹೇಳಿದಂತೆ ನಿರ್ಮಾಪಕರು ಅನ್ನದಾತರು. ಯಾಕಂದರೆ ಅವರೇ ಆ ಸಿನಿಮಾಗೆ ಬಂಡವಾಳ ಹೂಡೋರು. ಇಷ್ಟು ಬಜೆಟನ್ನು ನಾನು ಹಾಕ್ತೀನಿ ಅನ್ನುವಂತಹ ಗಟ್ಟಿತನ, ಧೈರ್ಯ ಬೇಕಲ್ಲ, ಅದನ್ನು ಮಾಡಿದ್ದು ಹೊಂಬಾಳೆ ಸಂಸ್ಥೆ. ಅದನ್ನು ಎಲ್ಲರೂ ಕೂಡ ಒಪ್ಕೊಳ್ಬೇಕು. ಕನ್ನಡದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳು ಹಿಂದಿನಿಂದ ನಡೆದುಕೊಂಡು ಬಂದಿರುವಂತಹ ಪರಂಪರೆಯನ್ನು ನಾವು ನೋಡಿದ್ರೆ ಅದು ವಜ್ರೇಶ್ವರಿ ಸಂಸ್ಥೆ. ನೋಡಿ, ವಜ್ರೇಶ್ವರಿ ಸಂಸ್ಥೆ ಕನ್ನಡದಲ್ಲಿ ಬಹಳ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿದೆ. ಉಪೇಂದ್ರ ಅವರಂತಹ ಯುವ ನಿರ್ದೇಶಕ ಆಗಷ್ಟೇ ತರ್ಲೆ ನನ್ನ ಮಗ ಮತ್ತು ಇಶ್ ಅನ್ನುವಂತಹ 2 ಸಣ್ಣ ಸಿನಿಮಾಗಳನ್ನು ಮಾಡಿ ಯಶಸ್ಸಾಗಿದ್ದಂತಹ ನಿರ್ದೇಶಕರಿಗೆ ಓಂ ಅನ್ನುವಂತಹ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೋಟ್ಯಾಂತರ ರೂಪಾಯಿ ಆ ಕಾಲಕ್ಕೆ ಬಂಡವಾಳವನ್ನು ಹೂಡಿದವರು. ಯಾರೇ ದೊಡ್ಡ ನಿರ್ದೇಶಕರು ಇರ್ಬೋದು, ಅವರು ಎಷ್ಟೇ ದೊಡ್ಡವರು ಆಗಿರಬಹುದು, ಎಷ್ಟೇ ದೊಡ್ಡ ನಟರು ಕೂಡ ಆಗಿರಬಹುದು, ಆದರೆ ಅದಕ್ಕೆ ನಿರ್ಮಾಣಕ್ಕೆ ಬಂಡವಾಳವನ್ನು ಹೂಡುವಂತಹ ದಿಟ್ಟತನ ಯಾರಿಗಿರುತ್ತೆ ಅದು ನಿರ್ಮಾಪಕರಿಗೆ. ಹಾಗಾಗಿ ಉಪೇಂದ್ರ ಅವರನ್ನು ನಂಬಿ ರಾಜ್ಕುಮಾರ್ ಸಂಸ್ಥೆ ಅವತ್ತಿನ ಕಾಲಕ್ಕೆ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹೂಡಿತು. ಈಶ್ವರಿ ಪ್ರೊಡಕ್ಷನ್ಸ್, ಎನ್ ವೀರಾಸ್ವಾಮಿ ಅವರು, ರವಿಚಂದ್ರನ್ ಅವರ ತಂದೆ, ಆ ಕಾಲಕ್ಕೆ ಪ್ರೇಮಲೋಕ ಸಿನಿಮಾಗೆ ಹಾಕಿದಂತಹ ಬಂಡವಾಳ ಇವತ್ತಿಗೂ ಕೂಡ ಯಾರು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕಾಲಕ್ಕೆ 1.5-2 ಕೋಟಿ ಬಂಡವಾಳ ಹಾಕಿದ್ರು ಅನ್ನುವಂಥದ್ದು ಇದೆಯಲ್ಲ, ಅದು ಇವತ್ತಿಗೂ ಯೋಚನೆ ಮಾಡಿದ್ರೆ ಮೈ ಝುಮ್ ಅನ್ನತ್ತೆ. 30-40 ಲಕ್ಷದಲ್ಲಿ ಸಿನಿಮಾ ಮಾಡೋ ಕಾಲಕ್ಕೆ 2 ಕೋಟಿ ಬಂಡವಾಳ ಹಾಕ್ತಾರೆ ಅಂದರೆ ಆ ದಿಟ್ಟತನ ನಿರ್ಮಾಪಕರೇ ಮಾಡಬೇಕು. ಅದಾದ ನಂತರ ಕನ್ನಡದಲ್ಲಿ ಕೋಟಿ ರಾಮು, ಓಂ ಪ್ರಕಾಶ್ ರಾವ್ ಅವರು ಹಲವಾರು ಸಿನಿಮಾಗಳನ್ನು ಮಾಡಿದ್ರು ಕೂಡ ಆ ಕಾಲಕ್ಕೆ ಕೋಟ್ಯಂತರ ರೂಪಾಯಿ ಬಂಡವಾಳವನ್ನು ಹಾಕಿ AK-47 ಅನ್ನುವಂತಹ ಸಿನಿಮಾವನ್ನು ಮಾಡ್ತಾರೆ. ಅದು ಒಂದು ನಿರ್ಮಾಣ ಸಂಸ್ಥೆಯ ಧೈರ್ಯ, ಗುಂಡಿಗೆ, ಗಟ್ಟಿತನ. ಮತ್ತೊಂದು ಕಡೆ ಜಯಶ್ರೀದೇವಿ ಅವರ ಹೊಡೆತನದ ಜಯಶ್ರೀ ಫಿಲ್ಮ್ಸ್ ಏನಿತ್ತು, ಅವರು ಕೂಡ ಕನ್ನಡದಲ್ಲಿ ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಬಂಡವಾಳವನ್ನು ಹೂಡಿ ಸಿನಿಮಾಗಳನ್ನು ಮಾಡಿದರು. ಆ ಕಾಲಕ್ಕೆ ನಮ್ಮೂರ ಮಂದಾರ ಹೂವೆ, ಹಬ್ಬ, ಸ್ನೇಹಲೋಕ, ಒಂದೇ ಮಾತರಂ ಹೇಳ್ತಾ ಹೋದರೆ ಮಲ್ಟಿ ಸ್ಟಾರ್ ಕಾಸ್ಟ್ ದೊಡ್ಡ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹೂಡಿದೆ ಮಾಡಿದಂತಹ ಸಂಸ್ಥೆ. ಸಿನಿಮಾ ಆಗಲಿಕ್ಕೆ ಮೊದಲ ಕರ್ತೃ ಯಾರು ಅಂತಂದರೆ ಅವರು ನಿರ್ಮಾಪಕರು. ಅವರು ಬಂಡವಾಳ ಹೂಡೋ ನಿರ್ಧಾರ ಮಾಡಿದ ಮೇಲೆ ಮಿಕ್ಕಿದ್ದೆಲ್ಲವೂ ಆಗುತ್ತೆ. ಹಾಗಾಗಿ ಹೊಂಬಾಳೆ ಸಂಸ್ಥೆ ಕೂಡ ಆ ನಿಟ್ಟಿನಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಹೆಜ್ಜೆಯನ್ನು ಇಡುತ್ತೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಈ ಕ್ಷಣಕ್ಕೆ ನಿಜಕ್ಕೂ ಸೈಲೆಂಟ್ ಆಗಿರಬಹುದು. ನನಗೆ ಒಂದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಚಿತ್ರರಂಗದ ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಅವರು ಸದ್ಯಕ್ಕೆ ನಿರ್ಮಾಣವನ್ನು ಸ್ಲೋ ಡೌನ್ ಮಾಡಿದ್ದಾರೆ. ಓವರ್ಸೀಸ್ ವಿತರಣೆ, ಡಿಸ್ಟ್ರಿಬ್ಯೂಷನ್ಗೆ ಅವರು ಕಾಲಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಸಿನಿಮಾಗಳನ್ನು ಓವರ್ಸೀಸ್ ರಿಲೀಸ್ ಮಾಡಲಿಕ್ಕೆ ಹೊಂಬಾಳೆ ಸಂಸ್ಥೆ ಕಾಲಿಟ್ಟಿದೆ. ಇತ್ತೀಚೆಗೆ ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಬೇರೆ ಭಾಷೆಯ ಸಿನಿಮಾಗಳನ್ನು ಓವರ್ಸೀಸ್ ರಿಲೀಸ್ ಮಾಡುವಂತಹ ಕೆಲಸವನ್ನು ಅವರು ಮಾಡ್ತಾರೆ. ಆದರೆ ನಿರ್ಮಾಣದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಕನ್ನಡದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ ಕೇಳಿದರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಸದ್ಯಕ್ಕೆ ಹೊಂಬಾಳೆ ಬ್ಯಾನರಲ್ಲಿ 3 ಸಿನಿಮಾಗಳಂತೂ ಇದೆ, ಅದು ಕೂಡ ದೊಡ್ಡ ಸಿನಿಮಾಗಳು. ಒಂದು ಮಹಾವತಾರ್ ಪರಶುರಾಮ್, ಇದು ಮಹಾವತಾರ್ ಸೀರೀಸ್ನ 2ನೇ ಪಾರ್ಟ್. ಮಹಾವತಾರ್
ನರಸಿಂಹ ಅನ್ನುವಂತಹ ಸಿನಿಮಾ ಏನು ಯಶಸ್ಸಾಯಿತು ಆ್ಯನಿಮೇಟೆಡ್ನಲ್ಲಿ ಬಂದಿದ್ದು ಅದರ ಎರಡನೇ ಕಂತು, ಮಹಾವತಾರ್ ಸಿರೀಸ್ನ ಎರಡನೇ ಕಂತು. ಈಗ ಪರಶುರಾಮನ ಕಥೆಯನ್ನು ಹೇಳ್ತಾ ಇದ್ದಾರೆ. ವಿಷ್ಣುವಿನ 6ನೇ ಅವತಾರವನ್ನು ಇಲ್ಲಿ ಹೇಳುವಂತಹ ಕೆಲಸ ಆಗ್ತಾ ಇದೆ. ಇದು ಕೂಡ VFX ಅಂದರೆ ಆ್ಯನಿಮೇಟೆಡ್ ಸಿನಿಮಾ. ಅದಾದಮೇಲೆ ಎರಡನೇ ಸಿನಿಮಾ ಯಾವುದು ಅಂತ ಹೇಳಿದರೆ ಸಲಾರ್ 2. ಅದು ಕೂಡ ಪ್ರಶಾಂತ್ ನೀಲ್ ಅವರ ಸಿನಿಮಾ. ಪ್ರಶಾಂತ್ ನೀಲ್ ಅವರು ಸದ್ಯಕ್ಕೆ ಟಾಲಿವುಡ್ನಲ್ಲಿ NTR ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ. ಅದಾದಮೇಲೆ ಈ ಸಿನಿಮಾವನ್ನು ಮಾಡ್ತಾರೆ. ಈಗ ಆಲ್ರೆಡಿ ಅಫಿಷಿಯಲಿ ಅನೌನ್ಸ್ ಆಗಿದೆ. ಕೆಲವು ದೃಶ್ಯಗಳನ್ನು ಚಿತ್ರೀಕರಣ ಮಾಡಿದೆ ಅನ್ನುವಂಥದ್ದನ್ನು ಹೊಂಬಾಳೆ ಸಂಸ್ಥೆಯ ಮೂಲಗಳಿಂದ ಬಂದಂತಹ ಮಾಹಿತಿ. ಹಾಗಾಗಿ ಕೆಲವು ದೃಶ್ಯಗಳಿಗೆ ಆಲ್ರೆಡಿ ಚಿತ್ರೀಕರಣ ಆಗಿದೆ. ಪ್ರಶಾಂತ್ ನೀಲ್ ಮತ್ತು NTR ಅವರ ತೆಲುಗು ಸಿನಿಮಾ ಮುಗಿದ ನಂತರ ಪ್ರಶಾಂತ್ ನೀಲ್ ಬಂದು ಸಲಾರ್ 2 ಸಿನಿಮಾವನ್ನು ಹೊಂಬಾಳೆ ಬ್ಯಾನರ್ಗೆ ಮಾಡ್ತಾರೆ. ಅದರ ಜೊತೆಗೆ ಬಾಲಿವುಡ್ಗೆ ಈಗ ಆಲ್ರೆಡಿ ಹೊಂಬಾಳೆ ಸಂಸ್ಥೆ ಕಾಲಿಟ್ಟಿದೆ. ಇತ್ತೀಚೆಗೆ ಬಹಳಷ್ಟು ಚರ್ಚೆ ಆಯಿತು. ಇಂಡಿಯನ್ ಸೂಪರ್ ಹೀರೋ ರಿತಿಕ್ ರೋಷನ್ ಅವರ ಸಿನಿಮಾವನ್ನು ಹೊಂಬಾಳೆ ಬ್ಯಾನರ್ ಮಾಡ್ತಾ ಇದೆ ಅನ್ನುವಂಥದ್ದು. ಅದು ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ. ಆಲ್ರೆಡಿ ಈಗ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ. ಸದ್ಯದಲ್ಲೇ ಶಾರ್ಟ್ಲಿ ಅದು ಅಫಿಷಿಯಲ್ ಆಗಿ ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ. ಈ 3 ಸಿನಿಮಾಗಳು ಸದ್ಯಕ್ಕಿದೆ. ಇದನ್ನು ಹೊರತುಪಡಿಸಿದರೆ ಕನ್ನಡದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಮಾಡುವಂತಹ ಯೋಚನೆ ಹೊಂಬಾಳೆಗಿದೆಯಾ ಅಂದರೆ ಸದ್ಯಕ್ಕೆ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಅಳೆದು ತೂಗಿ ಯೋಚನೆ ಮಾಡಿ ಸಿನಿಮಾಗೆ ಬಜೆಟನ್ನು ಹಾಕಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಚಿತ್ರರಂಗದ ಸ್ಥಿತಿ ಚೆನ್ನಾಗಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತಾರೆ ಅನ್ನುವಂಥದ್ದು. ಖಂಡಿತವಾಗ್ಲೂ ಕನ್ನಡದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವಂತಹ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಅದ್ಭುತವಾದಂತಹ ತಂತ್ರಜ್ಞರು ಇದ್ದಾರೆ. ಅದು ಮಫ್ತಿ ಮಾಡಿದಂತಹ ನರ್ತನ್ ಇರಬಹುದು, ಬಹಳಷ್ಟು ಜನ ಇದ್ದಾರೆ. ಅವರಿಗೆ ಪ್ಯಾನ್ ಇಂಡಿಯಾ ಸಿನಿಮಾ ಕೊಡುವಂತಹ ಪೊಟೆನ್ಷಿಯಲ್, ಆ ಒಂದು ತಾಕತ್ತು ಖಂಡಿತವಾಗ್ಲೂ ಇದೆ. ಮುಂದಿನ ದಿನಗಳಲ್ಲಿ ಒಳಗಡೆನೆ ಅಂದರೆ ಸದ್ದಿಲ್ಲದೆ ಅದರ ಪ್ರಕ್ರಿಯೆಯನ್ನು ಮುಗಿಸಿ ಒಂದೇ ಸಲ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹೊಂಬಾಳೆ ಸಂಸ್ಥೆ ಸದ್ಯಕ್ಕೆ ಸೈಲೆಂಟ್ ಆಗಿರಬಹುದು. ಆದರೆ ಮುಂದಿನ ದಿನಗಳಲ್ಲಿ ತಮ್ಮ ಬ್ಯಾನರ್ನಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡುವಂತಹ ಆಲೋಚನೆ ಹೊಂಬಾಳೆ ಫಿಲ್ಮ್ಸ್ಗೆ ಇದೆ. ಖಂಡಿತವಾಗ್ಲೂ ಮಾಡುತ್ತೆ ಅನ್ನುವಂತಹ ನಂಬಿಕೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಬೋದು. ಸೊ ಹೊಂಬಾಳೆ ಸಂಸ್ಥೆಯ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಕಾಯ್ತಾ ಇರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.